ಸ್ಟೋರಿ ಹೇಳ್ತೀನಿ ಶಾರ್ಟ್ ಆಗಿ. ತುಂಬಾ ಕ್ಲಿಯರ್ ಆಗಿ ಕೇಳಿಸ್ಕೊಳ್ರಿ. 4 ಜನ ಫ್ರೆಂಡ್ಸ್ ಇರ್ತಾರೆ. ಸಾಧ್ಯ ಆದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಐತೆ ಓಕೆ. 4 ಜನ ಫ್ರೆಂಡ್ಸ್ ಇರ್ತಾರೋ, ಅದ್ರೊಳಗ ಒಬ್ಬನಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇರ್ತೈತಿ. ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರ್ತೈತಿ. ಒಟ್ಟ ಏನ್ ಟ್ಯಾಬ್ಲೆಟ್ ತಗೊಂಡ್ರು ಆರಾಮಾಗಲ್ಲ, ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮಾಗಲ್ಲ, ಎಲ್ಲಿ ತೋರ್ಸಿದ್ರು ಆರಾಮಾಗಂಗಿಲ್ಲ. ಎಲ್ಲಾ ಮಾಡ್ತಾನ ಪ್ರಯತ್ನ. ಕೊನೆಗೆ ಒಂದಿನ ಡಾಕ್ಟರ್ ಹೇಳ್ತಾರು, ನೋಡಪ್ಪ ದುಡ್ಡು ಸುರಿಬೇಡ ಬಾಳ. ನಿನ್ ಹೆಲ್ತ್ ಕಂಡೀಷನ್ ಬಹಳ ಕ್ರಿಟಿಕಲ್ ಐತಿ. ಬಹಳ ದಿನ ನೀನ್ ಬದುಕುದಿಲ್ಲ. ಇರುವಷ್ಟು ದಿನ ಖುಷಿಯಾಗಿ ಆರಾಮಾಗಿ ಇರು. ನೀನ್ ಯಾವಾಗ ಸಾಯ್ತಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿಸ್ಕೊಂಡು ಆ ವ್ಯಕ್ತಿ ಬಹಳ ನಿರಾಸೆ ಆಗ್ಬಿಡ್ತಾನೆ. ಅಳು ಬಂದ್ಬಿಡ್ತೈತಿ. ನಂಗಾದ್ರೂ ಬರ್ತೈತಿ. ನೀನ್ ಸಾಯ್ತಿಂದಾಗ ಯಾರಿಗಾರ ಖುಷಿ ಆಗ್ತೈತಿ ಅಂದ್ರೆ ಯಾರಿಗೂ ಆಗಲ್ಲ. ಅಳ್ತಾನೋ ಅತ್ತ ವಿಚಾರ ಮಾಡ್ತಾನೋ, ಹಿಂಗಪ್ಪ ನಾನು ಎಲ್ಲಾರ್ ಜೊತೆ ಖುಷಿಯಾಗಿದ್ದೆ, ಎಲ್ಲಾರ್ ಜೊತೆ ಇದ್ದೆ, ಎಲ್ಲಾರ್ ಮೇಲೆ ಡಿಪೆಂಡ್ ಆಗಿದ್ದೆ. ಸತ್ತ ಮೇಲೆ ನಾ ಒಬ್ನ ಹೋಗ್ಬೇಕಲ್ಲ, ಒಬ್ನ ಗೋರಿ ಒಳಗಿರ್ಬೇಕಲ್ಲ, ನಂಗ್ ಭಯ ಆಗ್ತೈತ್ಲಾ, ಏನ್ ಮಾಡ್ಲಿ ಅಂತೇಳಿ 3 ಜನ ಫ್ರೆಂಡ್ಸ್ ಅವ್ನ್ ಹಿಡ್ಕೊಂಡ್ 4 ಜನ 3 ಜನ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗ್ತಾನ. ಒಬ್ಬ ಫ್ರೆಂಡ್ ಹತ್ರ ಹೋಗ್ತಾನ, ಅವನ ಹತ್ರ ಹೇಳ್ತಾನ, ಗೆಳೆಯ ನೀನ್ ಯಾವಾಗ್ಲೂ ನನ್ ಜೊತೆ ಇರ್ತೀಯ ಅಂತ ಕೇಳ್ತಾನ. ಅವನೇನ್ ಹೇಳ್ತಾನ, ಹುಚ್ಚ, ದೋಸ್ತಿ ಸಲುವಾಗಿ ಏನ್ ಬೇಕಾರ ಮಾಡ್ತೀನೋ, ನಿನ್ ಜೊತೆ ಇರಂಗಿಲ್ಲೇನಾ ಅಂತ ಹೇಳ್ತಾನೆ. ಇಲ್ಲ ನನಗ್ ಬಾಳ್ ಭಯ ಆಗತೈತಿ, ಮತ್ ನನ್ಗೆ ಈ ತರ ಹೆಲ್ತ್ ಪ್ರಾಬ್ಲಮ್ ಐತಿ, ನಾ ಯಾವಾಗ ಸಾಯ್ತೀನಿ ಗೊತ್ತಿಲ್ಲ, ನೀ ನನ್ ಜೊತೆ ಇರ್ತೀಯಲ್ಲ ಅಂತ ಹೇಳ್ತಾನೆ. ಖಂಡಿತ ಇರ್ತೀನಿ, ನಿನಗ ಆ ಭಯ ಬೇಡ ಅಂತ ಅವ ಹೇಳ್ತಾನ. ಇವ್ ಮತ್ತೆ ಹೇಳ್ತಾನ, ಹಂಗಲ್ಲ, ನಾ ಸತ್ತ ಮೇಲೆ ನನ್ ಗೋರಿ ಒಳಗು ನೀ ನನ್ ಜೊತೆ ಇರ್ತೀಯೇನೋ, ನಂಗೊಬ್ನೇ ಇರಕ್ ಭಯ ಅಂತ ಹೇಳ್ತಾನೆ. ಅವಾಗ ಅಲ್ಲೇ ಅವ ಕಣ್ಣೀರಾಗ್ ಬಿಡ್ತಾನ. ಅವ್ನ್ ಹೇಳ್ತಾನ, ನೋಡು ನಾನ್ ನಿನ್ ಸ್ನೇಹಿತನೇ ಇರ್ಬೋದು, ಆದ್ರ ನಿನ್ ಸಾವು ಅನ್ನೋದು ನಮ್ಮಿಬ್ಬರನ್ನ ಬೇರೆ ಮಾಡ್ಬಿಡ್ತೈತಿ. ನೀನ್ ಸತ್ತ ಮ್ಯಾಲ ಅಬ್ಬಬ್ಬಾ ಅಂದ್ರೆ ನಾನ್ ನಿನ್ಗೆ ಏನ್ ಮಾಡ್ಬೋದು, ರುದ್ರ ಭೂಮಿ ಒಳಗ ನಿನ್ಗೊಂದ್ ಜಾಗ ಕೊಡಿಸ್ಬೋದ, ನಿನ್ ಗೋರಿ ಮ್ಯಾಲ ಹೊಚ್ಚಾಕ ಅಥವಾ ನಿನ್ ಸಮಾಧಿ ಮೇಲೆ ಹೊಚ್ಚಾಕ ನಂಗ್ ಬಟ್ಟಿ ಕೊಡಿಸ್ಬೋದ. ಅದನ್ ಬಿಟ್ಟು ನಿಮ್ ಒಳಗಡೆ ಬಂದ ನಿನ್ ಜೊತೆ ಗೋರಿ ಒಳಗ್ ಕುತ್ಕೊಳಕ್ ನನಗ್ ಆಗಲ್ಲ, ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಅಪ್ಸೆಟ್ ಆಗ್ತಾನು. ಸರಿ ಅಂತೇಳಿ 2ನೇ ಫ್ರೆಂಡ್ ಹತ್ರ ಹೋಗ್ತಾನ. ಅಲ್ಲಿ ಹೋಗಿ ಮೊದ್ಲೇ ಫ್ರೆಂಡ್ ಏನ್ ಹೇಳ್ದ ಅದನ್ನೇ ಹೇಳ್ತಾನ. ಅವನಿಗೂ ರಿಕ್ವೆಸ್ಟ್ ಮಾಡ್ತಾನ, ನೋಡ್ ಗೆಳೆಯ ನನಗಂತೂ ಸಿಕ್ಕಾಪಟ್ಟಿ ಭಯ ಆಗಕತ್ತೈತಿ, ನಿಮ್ಮನ್ ಬಿಟ್ರೆ ನನ್ಗೆ ಯಾರು ಇಲ್ಲ, ಬಹಳ ಹಚ್ಕೊಂಡಿದ್ ನಿಮ್ಮನ್ನೇ. ಆಲ್ರೆಡಿ ಅವ್ನ ಆ ತರ ಹೇಳ್ಬಿಟ್ಟ, ನೀನಾದ್ರೂ ನನ್ ಜೊತೆ ಇರ್ತೀಯ ಅಂತ ಕೇಳ್ತಾನ. ಅವ ಹೇಳ್ತಾನ, ನೋಡು ನಾನು ನಿನ್ ಸ್ನೇಹಿತನೇ ಇರ್ಬೋದ, ಆದ್ರ ಸಾವು ಅನ್ನೋದು ಯಾವಾಗ ನಮ್ಮಿಬ್ಬರನ್ನ ದೂರ ಮಾಡ್ತೈತಿ. ಅಬ್ಬಬ್ಬ ಅಂದ್ರ ನಾನ್ ನಿನಗ್ ಏನ್ ಮಾಡ್ಬೋದು, ನೀ ಸತ್ತ ಮ್ಯಾಲ ನಿನ್ ಹೆಗಲ್ ಕೊಟ್ಟು ರುದ್ರಭೂಮಿ ತನ ನಿನ್ನ ಹೊತ್ಕೊಂಡ್ ಹೋಗ್ಬೋದು. ನೀ ಸತ್ತಿಲ್ಲ ನಮ್ಮನ್ ಬಿಟ್ಟು ಹೋದಿಲ್ಲ ಅಂತ 4 ಹನಿ ಕಣ್ಣೀರ್ ಹಾಕ್ಬೋದು. ಆ ಗೋರಿ ಒಳಗ್ ನಿನ್ ಇಟ್ಟಾಕರ 4 ಹಿಡಿ ಮಣ್ಣ್ ಹಾಕ್ಬೋದು. ಅದಕ್ಕಿಂತ ಹೆಚ್ಚಿಗೆ ನನಗೇನು ಮಾಡಕ್ಕಾಗಲ್ಲ, ಕ್ಷಮಿಸ್ಬಿಡು ಅಂತ ಹೇಳ್ತಾನ. ಇದು 2ನೇನವ. ಇನ್ನಷ್ಟು ನಿರಾಶೆ ಆಗ್ತೈತಿ, ಅಳು ಜಾಸ್ತಿ ಬರ್ತೈತಿ. ಅದೇ ದುಃಖದಿಂದ ಅಳ್ಕೊಂತ 3ನೇ ವ್ಯಕ್ತಿ ಹತ್ರ ಹೋಗ್ತಾನ. ಅವನಿಗೆಲ್ಲ ನಡೆದಿದ್ದೆಲ್ಲ ಹೇಳ್ತಾನ. ಅವ್ರು ಇಬ್ರು ಈ ತರ ಅಂದ್ರು. ಈಗ ನೀನ್ ಏನ್ ಮಾಡ್ತೀಯ ನೋಡು, ನೀನು ಕೈ ಕೊಡ್ಬೇಡ, ನಿನ್ನನ್ನ ನಂಬೇನಿ ನಾನು, ನೀನಾದ್ರೂ ನನ್ ಜೊತೆ ಬರ್ತೀಯ ಅಂತ ಕೇಳ್ತಾನ 3ನೇ ವ್ಯಕ್ತಿ ಹತ್ರ. ಆಗ 3ನೇ ವ್ಯಕ್ತಿ ಹೇಳ್ತಾನು, ಕ್ಲಿಯರ್ ಆಗಿ ಕೇಳಿಸ್ಕೊಡ್ರಿ, ಏನ್ ಹೇಳ್ತಾನ, ಇಷ್ಟ ತಾನೆ, ಬರ್ತೀನಿ ಬಿಡು, ಜೀವನದುದ್ದಕ್ಕೂ ನಿನ್ ಜೊತೆ ಇದ್ದೀನಿ, ಜೀವ ಅಷ್ಟೇ ಅಲ್ಲ ಸಾವು ಜೊತೆಗೂ ನಿನ್ ಜೊತೆ ಇರ್ತೀನಿ, ನೀನ್ ಸತ್ತಾಗ ನೀ ಗೋರಿ ಒಳಗಡೆ ನಿನ್ ಜೊತೆನೆ ಬರ್ತೀನಿ, ನೀ ಹೆದರ್ಬೇಡ, ನೀ ಸತ್ತ ಮೇಲೆ ದೇವಾನು ದೇವತೆಗಳು ನಿನ್ ಪ್ರಶ್ನೆ ಮಾಡುವಾಗ್ಲೂ ಸಹ ನಿನ್ ಜೊತೆ ನಾನು ಇರ್ತೀನಿ, ಸಹಾಯ ಮಾಡ್ತೀನಿ ನಿನ್ ಉತ್ತರ ಕೊಡಾಕ. ಅಷ್ಟೇ ಅಲ್ಲ, ಸತ್ತ ಮ್ಯಾಲ ಸೇತುವೆ ದಾಟಿ ಸ್ವರ್ಗಕ್ಕೆ ಹೋಗುವಾಗ್ಲೂ ನಿನ್ ಜೊತೆ ನಾನು ಇರ್ತೀನಿ, ಕೈ ಹಿಡ್ಕೊಂಡು ನಡೆಸ್ತೀನಿ, ನೀ ಚಿಂತೆ ಬೇಡ, ಧೈರ್ಯವಾಗಿರೋ. ಅವಾಗ ಅವನಿಗೆ ಖುಷಿ ಆಗ್ಬಿಡ್ತೈತಿ, ಫುಲ್ ಧೈರ್ಯ ಬಂದ್ಬಿಡ್ತೈತಿ. ಅರ್ಥ ಮಾಡ್ಕೊಡ್ರಿ, ಆ 3 ಜನ ವ್ಯಕ್ತಿಗಳು ಯಾರು ಅಂತಂದ್ರ, ಮೊದಲನೇ ವ್ಯಕ್ತಿ ಹಣ. ಹಣ ಹಬ್ಬಬ್ಬ ಅಂದ್ರ ನಮ್ಗ ಜಾಗ ಖರೀದಿ ಮಾಡಕ್ ಯೂಸ್ ಆಗ್ತೈತಿ, ಬಟ್ಟಿ ಖರೀದಿ ಮಾಡಕ್ ಯೂಸ್ ಆಗ್ತೈತಿ. ಸತ್ತ ಮೇಲೆ ಯಾರ ಇವ್ ಆಸ್ತಿ ಬಾಳ ಗಳಿಸ್ಯಾನ್ರಿಪ್ಪ ಅಂತೇಳಿ ನಿಮ್ ಆಸ್ತಿ ನಿಮ್ ಹಣ ಯಾರ ನಿಮ್ ಜೊತೆ ಗೋರ್ಯಾಗ ಇಡ್ತಾರೋ, ಇಡಂಗಿಲ್ಲ. ಹಂಗೆ 2ನೇ ವ್ಯಕ್ತಿಗ್ ಬರ್ರಿ. 2ನೇ ವ್ಯಕ್ತಿ ಯಾರು ಅಂತಂದ್ರ, ನಿಮ್ಮ ಹೆಂಡತಿ, ಮಕ್ಕಳು, ಗಂಡ, ಬಂಧು ಬಳಗ, ಪರಿವಾರ, ನಿಮ್ ಸ್ನೇಹಿತರು, ಕುಟುಂಬ. ಅಬ್ಬಬ್ಬಾ ಅಂದ್ರೆ ಇವ್ರು ಏನ್ ಮಾಡ್ತಾರೋ, ಸತ್ತಾತರ ನಿಮ್ಗೆ ಹೆಗಲ್ ಕೊಟ್ಕೊಂಡ ಹೋಯ್ತಾರ, ಸಮಾಧಿ ತನ ರುದ್ರ ಭೂಮಿ ತನ ಹೊತ್ಕೊಂಡ್ ಹೋಗ್ತಾರೆ. 4 ಹನಿ ಕಣ್ಣೀರ್ ಹಾಕ್ತಾರೆ, 4 ದಿನ ಅಳ್ತಾರೆ, 4 ಹಿಡಿ ಮಣ್ಣ್ ಹಾಕಿ ಮುಚ್ತಾರೆ. ಅವ್ರೇನಾರ ನನ್ ಗಂಡ, ನನ್ ಮಕ್ಳು, ನನ್ ತಂಗಿ, ನನ್ನ ಅಣ್ಣ, ನನ್ನ ಅತ್ತಿ, ನನ್ ಮಾವ ಅಂತೇಳಿ ಸತ್ತಾಕರ ಯಾರಿಗಾರ ನಿಮ್ ಜೊತೆ ನಿಮ್ ಗೋರ್ಯಾಗ ಹೋಳ್ಯಾರೋ, ಅವ್ರನ್ನ ನಾ ಬರ್ತೀನಿ, ನಾವ್ ಒಬ್ನೇ ಅದಾನವ ಅಂತೇಳಿ ಬಂದ್ ಕುಂತಾರ ಯಾರಾರ? ಇಲ್ಲ. ಅವರಿಂದ ಮಾಡೋಕ್ಕಾಗೋದು ಅಷ್ಟೇ. ಇನ್ನು 3ನೇ ವ್ಯಕ್ತಿ ಯಾರು ಅಂತಂದ್ರ, ನಿಮ್ಮ ಗುಣ, ನಿಮ್ಮ ವ್ಯಕ್ತಿತ್ವ. ನೀವು ಬದುಕಿದ್ದಾಗ ಜನರಿಗೆ ಏನೇನ್ ಸಹಾಯ ಮಾಡಿರಲ್ಲ ಆ ಸಹಾಯ, ನೀವು ಮಾಡಿರ್ತಕ್ಕಂಥ ದಾನ, ನೀವು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳು, ನೀವು ಜೀವಂತವಾಗಿದ್ದಾಗ ಅಷ್ಟೇ ಅಲ್ಲ, ಸತ್ತ ಮೇಲೆ ನಿಮ್ಮ ಜೊತೆಗೇನೆ ಬರ್ತಾವ. ಅದಕ್ಕೆ ಬದುಕಿದ್ದಾಗ ನಮ್ಮಿಂದ ಒಂದಷ್ಟು ಜನಕ್ಕೆ ಸಹಾಯ ಮಾಡೋನು, ದಾನ ಮಾಡಕ್ ನಮ್ಮಿಂದ ಆಗಲ್ಲಲ್ಲ,
ಸಹಾಯ ಮಾಡು. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡೋಣ. ಈ ಒಳ್ಳೆ ಕೆಲಸಗಳು ನಾವು ಜೀವಂತವಾಗಿದ್ದಾಗ ಅಷ್ಟೇ ಅಲ್ಲ, ಸತ್ಮೇಲೂ ನಮ್ಗೆ ಯಾವತ್ತೂ ಕೈ ಬಿಡಂಗಿಲ್ಲ. ಈ ಸ್ಟೋರಿ ನೆನ್ಪಿಟ್ಕೊಳ್ಳಿ. ನಾನು ಇನ್ನೊಬ್ರಿಂದ ಕಲ್ತಿದ್ದು ನಿಮಗ್ ಹೇಳ್ಕೊಡಕತ್ತೀನಿ. ಆಲ್ರೆಡಿ ಎಷ್ಟು ಜನಕ್ಕೂ ಗೊತ್ತಿತ್ತು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಬಹಳ ಹೆಲ್ಪ್ ಆಗ್ತೈತಿ. ಈಗ ಪಾಯಿಂಟ್